ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಮಂತ್ರಾಲಯಕ್ಕೆ ಹೋಗಿದ್ದಂಥ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಶುಕ್ರವಾರ ರಾತ್ರಿ ಬಸ್ ಹತ್ತಿದ್ದು 9 ಗಂಟೆನಲ್ಲಿ. ಇನ್ನು ಬೆಳಗ್ಗೆ ಹೋಗಿ ರೀಚ್ ಆಗೋದ್ರೊಳಗಡೆ 6:15 ಆಗಿತ್ತು. ಬಸ್ ಇಳ್ಕೊಂಡು ಹೋಟೆಲ್ ರೂಮ್ಗೆ ಹೋಗಿ ಫ್ರೆಶ್ ಆಗಿ ಹೋಗೋದ್ರೊಳಗಡೆ ದೇವಸ್ಥಾನಕ್ಕೆ 7:45 ಅಥವಾ 8 ಗಂಟೆ ಆಗಿತ್ತು ಅಂತ ಅನಿಸುತ್ತೆ. ನೋಡ್ತಾ ಇರ್ಬೋದು ದೇವಸ್ಥಾನದ ಆವರಣದಲ್ಲಿ ಎಷ್ಟು ಜನ ಇದ್ದಾರೆ ಅಂತೇಳಿ. ಇದರಲ್ಲೇ ಗೊತ್ತಾಗುತ್ತೆ ದೇವಸ್ಥಾನ ಎಷ್ಟು ರಶ್ ಇರ್ಬೋದು ಅಂತ. ತುಂಬ ರಶ್ ಇರ್ಬೋದು ಅಂತ ಒಳಗಡೆ ಹೋದ್ವಿ, ಬಟ್ ದರ್ಶನ ಮಾತ್ರ ಬೇಗನೂ ಆಯಿತು, ತುಂಬ ಚೆನ್ನಾಗಿ ಕೂಡ ಆಯಿತು. ಹಾಗೆ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಶೇರಿಂಗ್ ಆಟೋದಲ್ಲಿ ಬಿಚಾಲೆ ದೇವಸ್ಥಾನ ಹಾಗೆ ಬೃಂದಾವನಕ್ಕೆಲ್ಲ ಹೊರಟ್ವಿ. ನಮಗೆ ನೈಟ್ ಬಸ್ ಇದ್ದಿದ್ದು 10 ಗಂಟೆಗೆ. ಸೊ ಹಾಗಾಗಿ ಎಲ್ಲ ಕಡೆ ಹೋಗಿ ಬರೋಣ ಅಂತ ಹೇಳಿ ಹೊರಟ್ವಿ. ಇದು ಬಂದು ಏಕಶಿಲಾ ಆಂಜನೇಯ ಟೆಂಪಲ್ಲು. ಹಾಗೆ ಅಲ್ಲಿಂದ ನೇರವಾಗಿ ಬಿಚ್ಚಾಲೆ ದೇವಸ್ಥಾನಕ್ಕೆ ಬಂದ್ವಿ. ಇಲ್ಲಿರುವಂಥದ್ದು ಅಪರ್ಣಾಚಾರ್ಯರವರ ಜಪದ ಕಟ್ಟೆ ಹಾಗೂ ಅಪ್ಪಣ್ಣಾಚಾರ್ಯರು ಪ್ರತಿಷ್ಠಾಪನೆ ಮಾಡಿದಂಥ ಏಕಶಿಲಾ ರಾಯರ ಬೃಂದಾವನ. ಇಲ್ಲಿ ಹರಿತಿರುವಂಥ ನದಿ ತುಂಗಭದ್ರಾ ನದಿ. ಹಾಗೆ ಇಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ನೆಕ್ಸ್ಟ್ ಬಿಚ್ಚಾಲಮ್ಮನ ದೇವಸ್ಥಾನಕ್ಕೆ ದರ್ಶನಕ್ಕೆ ಹೋದ್ವಿ. ಇನ್ನೊಂದು ವಿಶೇಷ ಏನು ಅಂತ ಹೇಳಿದ್ರೆ, ಬಿಚ್ಚಾಲಮ್ಮನ ದೇವಸ್ಥಾನದ ಕಟ್ಟಡ ಅದು ಬಾಳೆಹಣ್ಣು ಹಾಗೆ ಬೆಲ್ಲದಿಂದ ಮಾಡಿರುವಂಥದ್ದಂತೆ. ಜಾಗ ಬಂದು ರಾಯರು ವಿಶ್ರಾಂತಿ ಪಡಿತಾ ಇದ್ದಂಥ ಸ್ಥಳ. ಇದೇ ಅಪರ್ಣಾಚಾರ್ಯರವರ ಮನೆ. ಪರ್ಟಿಕ್ಯುಲರ್ ಸ್ಥಳ
ಏನಿದೆ ಈ ಜಾಗ ಅಂದರೆ ಸಗಣಿಯಲ್ಲಿ ಸಾರಿಸಿ ಅದಕ್ಕೆ ರಂಗೋಲಿ ಕೂಡ ಹಾಕಿದ್ದಾರೆ. ಇದೇ ಸ್ಥಳದಲ್ಲಿ ರಾಯರು ವಿಶ್ರಾಂತಿ ಪಡಿತಾ ಇದ್ದಿದ್ದಂತೆ. ಇಲ್ಲಿಂದ ನೇರವಾಗಿ ಪಂಚಮುಖಿ ದೇವಸ್ಥಾನಕ್ಕೆ ಹೋದ್ವಿ. ಬಟ್ ಪಂಚಮುಖಿ ದೇವಸ್ಥಾನದಲ್ಲಿ ತುಂಬಾ ಅಂದರೆ ತುಂಬ ರಶ್ ಇತ್ತು. ಅಲ್ಲಿ ಯಾವ ವಿಡಿಯೋ ಕೂಡ ಮಾಡ್ಕೊಂಡಿಲ್ಲ ನಾವು. ದರ್ಶನ ಪಡೆಯೋದಕ್ಕೆ 1 ಅವರ್ ಕ್ಯೂನಲ್ಲಿ ನಿಂತಿದ್ದಾಯಿತು. ಸಂಜೆ ಸ್ವಲ್ಪ ಮಳೆ ಬಂದಿದ್ದರಿಂದ ಎಲ್ಲ ತಂಪು ಅಂತ ಅನ್ನಿಸ್ತಾ ಇತ್ತು. ಹಾಗಾಗಿ ನಾನು ನಮ್ಮ ಹಸ್ಬೆಂಡ್ ರೂಮಿಂದ ಮಠದ ಹತ್ರ ಹೋಗಿ ಬರೋಣ, ಸುತ್ತಾಡ್ಕೊಂಬರೋಣ ಅಂತ ಹೇಳಿ ಬಂದ್ವಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿತ್ತು ವೆದರ್ ಅಂತ ಹೇಳಿದರೆ ಹೋಗೋದಕ್ಕೆ ಮನಸ್ಸೇ ಆಗ್ತಾ ಇರಲಿಲ್ಲ ರೂಮ್ಗೆ. ದೇವಸ್ಥಾನಕ್ಕಂತೂ ಜನ ಬರ್ತಾನೇ ಇದ್ದರು. ಹಾಗೆ ಮಠದಲ್ಲಿ ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿದರೆ ಅಲ್ಲೇ ಕೂತ್ಕೊಂಡ್ಬಿಡೋಣ ಅನಿಸೋಷ್ಟು ಚೆನ್ನಾಗಿತ್ತು. ಅಥವಾ ಇನ್ನೊಂದು ಸರಿ ಒಳಗಡೆ ಹೋಗ್ಬಿಡೋಣ ರಾಯರ ದರ್ಶನಕ್ಕೆ ಅನ್ನೋಷ್ಟು ಖುಷಿ ಇತ್ತು. ಒಳಗಡೆ ಹೇಗೆ ಅನ್ನಿಸ್ತಾ ಇತ್ತು ಅಂತ ಹೇಳಿದರೆ ಅಲ್ಲಿ ಒಂದು ಇದನ್ನು ಹಾಕಿರ್ತಾರಲ್ವ, ಟಿ ವಿ ಅಥವಾ ಏನಂತ ಹೇಳ್ತಾರೆ ಅದಕ್ಕೆ, ಒಂದು ಡಿಸ್ಪ್ಲೇ ಹಾಕಿದಾರಲ್ವ, ರಾಯರ ದರ್ಶನ ನೇರವಾಗಿ ಹೊರಗಡೆ ಕಾಣೋ ಥರ. ಅದನ್ನು ನೋಡ್ತಾ ಇದ್ರೆ ಒಳಗಡೆ ಹೋಗೋಣ ಮತ್ತೊಮ್ಮೆ ದರ್ಶನಕ್ಕೆ ಹೋಗೋಣ ಅಂತ ಅನ್ನಿಸ್ತಾ ಇತ್ತು. ನಿಜವಾಗ್ಲೂ ಇಲ್ಲಿ ಬಂದಿದ್ದು ಎಷ್ಟು ಖುಷಿ ಆಯಿತು ಅಂತ ಹೇಳಿದರೆ ಅದನ್ನು ಹೇಳೋದಕ್ಕೆ ಸಾಧ್ಯ ಆಗಲ್ಲ. ಹಾಗೆ ಇಲ್ಲಿನ ಸ್ಪೆಷಲ್ ಬಂದು ಸಂಜೆ ಬದನೆಕಾಯಿ ಬಜ್ಜಿನೂ ತಿಂದ್ಕೊಂಡು ಸಂಜೆ ರೂಮಲ್ಲಿ ಅತ್ತೆ ಇದ್ದರು, ಅವ್ರಿಗೂ ಕೂಡ ತಗೊಂಡು ಹೋದ್ವಿ. ಇನ್ನು ಇದಾಗಿತ್ತು ಇವತ್ತಿನ ವಿಡಿಯೋ. ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು. Mama.